ನಮಸ್ತೆ ಸ್ನೇಹಿತರೆ, ವೆಲ್ಕಮ್ ಟು ಕನ್ನಡ ಅಪ್ಡೇಟ್ 26 ಚಾನಲ್. ಕನ್ನಡದ ಅತಿ ದೊಡ್ಡ ರಿಯಾಲಿಟಿ ಶೋ ಆದಂಥ ಬಿಗ್ ಬಾಸ್ ಯಾರಿಗೆ ತಾನೇ ಗೊತ್ತಿರಲ್ಲ. ಚಿಕ್ಕವರಿಂದ ಹಿಡಿದು ವಯಸ್ಸಾಗಿರೋರ ತನಕನೂ ನೋಡುವಂಥ ಅಚ್ಚುಮೆಚ್ಚಿನ ರಿಯಾಲಿಟಿ ಶೋ ಅಂತ ಅಂದರೆ ಅದು ಬಿಗ್ ಬಾಸ್. ಇತರೆ ರಿಯಾಲಿಟಿ ಶೋಗಳಿಗಿಂತ ಇದೊಂದು ವಿಭಿನ್ನವಾದ ರಿಯಾಲಿಟಿ ಶೋ ಆಗಿದ್ದು, ಶೋನ ಆರಂಭದಲ್ಲಿ 17 ಸ್ಪರ್ಧಿಗಳು ಮನೆಯೊಳಗೆ ಹೋದರೆ ಬರ್ತಾ ಬರ್ತಾ ಅದರಲ್ಲೂ ಕೂಡ ಕಮ್ಮಿ ಆಗ್ತಾರೆ. ಬಿಗ್ ಬಾಸ್ನ ಕೆಲವು ಸ್ಪರ್ಧಿಗಳು ತಮ್ಮ ಮನಸ್ಥಿತಿಗೆ ಹೋಲುವಂಥ ವ್ಯಕ್ತಿಗಳೊಟ್ಟಿಗೆ ತುಂಬಾ ಆತ್ಮೀಯವಾದ ಗಟ್ಟಿಯಾದ ಬಾಂಧವ್ಯವನ್ನು ಬೆಸೆದುಕೊಂಡಿರ್ತಾರೆ ಹಾಗೂ ತೀರವಾದ ಆಪ್ತ ಸ್ನೇಹಿತರಾಗಿ ಬಿಡ್ತಾರೆ. ಇನ್ನು ಕೆಲ ಸ್ಪರ್ಧಿಗಳು ಸ್ನೇಹದಿಂದ ಪ್ರೀತಿಯಲ್ಲಿ ಕೂಡ ಬಿದ್ದಿದ್ದಾರೆ, ಪ್ರೀತಿಯಿಂದ ಮದುವೆ ಕೂಡ ಆಗಿದ್ದಾರೆ. ಈ ವಿಡಿಯೋದ ಮೂಲಕ ಯಾರೆಲ್ಲ ಪ್ರೀತಿಯಲ್ಲಿ ಬಿದ್ದಿದ್ರು ಹಾಗೂ ಮದುವೆ ಆಗಿದ್ರು ಎಂಬುದನ್ನು ನೋಡೋಣ. ಈ ವಿಡಿಯೋ ಎಲ್ಲೂ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ. ಮೊದಲನೇದಾಗಿ ಕವಿತಾ ಮತ್ತು ಶಶಿ. ಕವಿತಾ ಮತ್ತು ಶಶಿ ಅವರು ಬಿಗ್ ಬಾಸ್ ಒಳಗಡೆ ಆಪ್ತ ಸ್ನೇಹಿತರಾಗಿರ್ತಾರೆ. ಆದರೆ ಬಿಗ್ ಬಾಸ್ ನಂತರ ಎಲ್ಲಿ ಕೂಡ ಒಟ್ಟಿಗೆ ಕಾಣಿಸಿಕೊಂಡಿಲ್ಲ. ಬಿಗ್ ಬಾಸ್ ಸೀಸನ್ 5ರ ಚಂದನ್ ಶೆಟ್ಟಿ ಹಾಗೂ ನಿವೇದಿತಾ ಗೌಡ ಈ ಇಬ್ಬರು ಬಿಗ್ ಬಾಸ್ ಮನೆಯೊಳಗಡೆ ಯಾವುದೇ ಆಪ್ತ ಸ್ನೇಹವನ್ನು ಹೊಂದಿರಲಿಲ್ಲ. ಬಿಗ್ ಬಾಸ್ ಮನೆ ಹೊರಗೆ ಬಂದ ನಂತರ ಸ್ನೇಹದಿಂದ ಪ್ರೀತಿಯಾಗಿ ಪ್ರೀತಿಯಿಂದ ಮದುವೆ ಕೂಡ ಆಗಿದ್ದು ಈಗ ಡೈವರ್ಸ್ ಪಡೆದುಕೊಂಡಿದ್ದಾರೆ. ಸೀಸನ್ 7ರ ದೀಪಿಕಾ ದಾಸ್ ಮತ್ತು ಶೈನ್ ಶೆಟ್ಟಿ ಈ ಜೋಡಿ ತುಂಬಾ ಆಪ್ತ ಸ್ನೇಹಿತರಾಗಿರ್ತಾರೆ. ಇದೀಗ ದೀಪಿಕಾ ದಾಸ್ ಉದ್ಯಮಿ ಅವರೊಟ್ಟಿಗೆ ದಾಂಪತ್ಯ ಜೀವನಕ್ಕೆ ಕಾಲಿಟ್ಟಿದ್ದಾರೆ. ಸೀಸನ್ 8ರ ಸಾನ್ಯಾ ಅಯ್ಯರ್ ಮತ್ತು ರೂಪೇಶ್ ಈ ಜೋಡಿ ಬಿಗ್ ಬಾಸ್ನಲ್ಲಿ ಆಪ್ತ ಸ್ನೇಹಿತರಾಗಿರ್ತಾರೆ. ಬಿಗ್ ಬಾಸ್ ನಂತರ ಕೂಡ ಆ್ಯಡ್ ಶೂಟಲ್ಲಿ ಒಟ್ಟಿಗೆ ಕಾಣಿಸಿಕೊಂಡಿರ್ತಾರೆ. ಇತ್ತೀಚೆಗೆ ಎಲ್ಲೂ ಕೂಡ ಒಟ್ಟಿಗೆ ಕಾಣಿಸಿಲ್ಲ. ಮಂಜು ಪಾವಗಾಡ ಮತ್ತು ದಿವ್ಯಾ ಸುರೇಶ್ ಅವರು ಕೂಡ ಬಿಗ್ ಬಾಸ್ನಲ್ಲಿ ಉತ್ತಮ ಸ್ನೇಹವನ್ನು ಹೊಂದಿರ್ತಾರೆ. ಬಿಗ್ ಬಾಸ್ನ ನಂತರ ಮಂಜು ಪಾವಗಾಡ ಅವರು ಮದುವೆಯಾಗಿದ್ದಾರೆ ಹಾಗೂ ದಿವ್ಯಾ ಸುರೇಶ್ ಅವರು ಎಲ್ಲಿ ಕೂಡ ಕಾಣಿಸಿಕೊಳ್ತಿಲ್ಲ. ಬಿಗ್ ಬಾಸ್ ಸೀಸನ್ 9ರ ಅರವಿಂದ್ ಕೆಪಿ ಹಾಗೂ ದಿವ್ಯಾ ಹುಡುಗ ಜೋಡಿ ಬಿಗ್ ಬಾಸ್ನಲ್ಲಿ ಪ್ರೀತಿಯಲ್ಲಿ ಬಿದ್ದಿರ್ತಾರೆ. ಈ ಜೋಡಿ ಈಗಲೂ ಕೂಡ ಒಟ್ಟಿಗೆ ಓಡಾಡುತ್ತಿದ್ದಾರೆ. ಮದುವೆ ಯಾವಾಗ ಎಂದು ಕಾದು ನೋಡಬೇಕಾಗಿದೆ. ಇನ್ನು ಸೀಸನ್ 10ರ ಕಾರ್ತಿಕ್ ಹಾಗೂ ಸಂಗೀತಾ ಶೃಂಗೇರಿ ಜೋಡಿ ಪ್ರಾರಂಭದಲ್ಲಿ ತುಂಬಾ ಆಪ್ತ ಸ್ನೇಹಿತರಾಗಿದ್ದು, ಕೊನೆಯ ಹಂತದಲ್ಲಿ ಇಬ್ಬರು ಕೂಡ ವೈರತ್ವವನ್ನು ಬೆಳೆಸಿಕೊಂಡಿರ್ತಾರೆ. ಬಿಗ್ ಬಾಸ್ನ ನಂತರ ಕಾರ್ತಿಕ್ ಅವರು ಅದೇ ಸೀಸನ್ನ ನಮ್ರತಾ ಗೌಡ ಅವರೊಟ್ಟಿಗೆ ತುಂಬಾ ಆಪ್ತ ಸ್ನೇಹಿತರಾಗ್ತಾರೆ ಹಾಗೂ ಒಟ್ಟಿಗೆ ಡೇಟಿಂಗ್ ಕೂಡ ಹೋಗಿದ್ದಾರೆ ಎಂಬ ಸುದ್ದಿ ಸೋಷಿಯಲ್ ಮೀಡಿಯಾದಲ್ಲಿ ಹರಿದಾಡ್ತಿದೆ. ಈ ಜೋಡಿ ನಿಜವಾಗ್ಲೂ ಪ್ರೀತಿ ಮಾಡ್ತಿದ್ದಾರಾ, ಮದುವೆ ಆಗ್ತಾರಾ ಎಂಬುದನ್ನು ಕಾದು ನೋಡಬೇಕಾಗಿದೆ. ಇನ್ನು ಜನಮೆಚ್ಚಿದ ಜೋಡಿಯಾದಂಥ ತನಿಷಾ ಕುಪಂಡ ಮತ್ತು ವರ್ತೂರ್ ಸಂತೋಷ್ ಈ ಜೋಡಿ ಕೂಡ ಬಿಗ್ ಬಾಸ್ನಲ್ಲಿ ಜನಮೆಚ್ಚಿದ ಜೋಡಿಯಾಗಿದ್ದರು. ಆದರೆ ಹೊರಗಡೆ ಬಂದ ನಂತರ ಈಗ ಎಲ್ಲೂ ಕೂಡ ಕಾಣಿಸಿಕೊಳ್ತಿಲ್ಲ. ಸೀಸನ್ 11ರ ಶಿಶಿರ್ ಹಾಗೂ ಐಶ್ವರ್ಯ ಈ ಜೋಡಿ ಬಿಗ್ ಬಾಸ್ನಲ್ಲಿ ಆಪ್ತ ಸ್ನೇಹಿತರಾಗಿದ್ದು, ಬಿಗ್ ಬಾಸ್ ಮನೆಯ ನಂತರ ಕೂಡ ಆಪ್ತ ಸ್ನೇಹವನ್ನು ಬೆಳೆಸಿಕೊಂಡಿದ್ದಾರೆ. ಇನ್ಸ್ಟಾಗ್ರಾಮ್ ರೀಲ್ಸ್ ಹಾಗೂ ಡೇಟಿಂಗಲ್ಲಿ ಬ್ಯುಸಿ ಇದ್ದಾರೆ. ಈ ಜೋಡಿ ನಿಜವಾಗ್ಲೂ ಪ್ರೀತಿ ಮಾಡ್ತಿದ್ದಾರಾ ಅಥವಾ ಬರೀ ಸ್ನೇಹಿತರ ಎಂದು ಕಾದು ನೋಡಬೇಕಾಗಿದೆ. ಸೀಸನ್ 2ರ ಪ್ರಥಮ್, ಸಂಜನಾ ಹಾಗೂ ಭುವನ್ ಇದು ಟ್ರಯಾಂಗಲ್ ಲವ್ ಸ್ಟೋರಿ ಅಂತಲೇ ಹೇಳ್ಬೋದು. ಆದರೆ ಬಿಗ್ ಬಾಸ್ ನಂತರ ಪ್ರಥಮ್ ಆ್ಯಂಡ್ ಭುವನ್ ಇಬ್ಬರು ಕೂಡ ದಾಂಪತ್ಯ ಜೀವನಕ್ಕೆ ಕಾಲಿಟ್ಟಿದ್ದಾರೆ. ಸಂಜನಾ ಅವರು ರಿಯಾಲಿಟಿ ಶೋ ಹಾಗೂ ಸೀರಿಯಲ್ಸಲ್ಲಿ ತೊಡಗಿಸಿಕೊಂಡಿದ್ದಾರೆ. ಸೀಸನ್ 12ರ ರಾಶಿಕಾ ಶೆಟ್ಟಿ ಹಾಗೂ ಸೂರಜ್ ಸಿಂಗ್ ಜೋಡಿ ಈ ಜೋಡಿ ಕೂಡ ಬಿಗ್ ಬಾಸ್ನಲ್ಲಿ ಆಪ್ತ ಸ್ನೇಹಿತರಾಗಿದ್ದರು. ಬಿಗ್ ಬಾಸ್ ನಂತರ ಕೂಡ ಒಟ್ಟಿಗೆ ಕಾಣಿಸಿಕೊಳ್ತಿದ್ದಾರೆ. ಸೋಷಿಯಲ್ ಮೀಡಿಯಾದಲ್ಲಿ ಸಿಕ್ಕಾಪಟ್ಟೆ ವೈರಲ್ ಆದಂಥ ಹಾಗೂ ಈಗಲೂ ಕೂಡ ಟ್ರೆಂಡಿಂಗಲ್ಲಿ ಇರುವಂಥ ಸೀಸನ್ 12ರ ಅಚ್ಚುಮೆಚ್ಚಿನ ಗಿಲ್ಲಿ ಕಾವ್ಯ ಜೋಡಿ. ಈ ಜೋಡಿ ಯಾರಿಗೆಲ್ಲ ಇಷ್ಟ ಹಾಗೂ ಇನ್ನೂ ಬಿಗ್ ಬಾಸ್ನ ಯಾವ ಜೋಡಿ ಅಂದರೆ ನಿಮಗೆ ಇಷ್ಟ ಎಂದು ಕಮೆಂಟ್ ಮಾಡಿ ತಿಳಿಸಿ. ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಹಾಗೂ ಇನ್ನೂ ಹೆಚ್ಚಿನ ಕಂಟೆಂಟ್ಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.